ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೋವಿಡ್ನಿಂದಾಗಿ ಆಗುವಂಥ ಕಿಡ್ನಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ. ನಾವೆಲ್ಲ ಈ ಕೋವಿಡ್ ಒಂದು ಪಿಡುಗನ್ನು ಕಳೆದ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಅದರಿಂದ ಆಗುವಂಥ ಸಾಮಾಜಿಕ ಹಾಗೂ ಆರೋಗ್ಯಕರ ದುಷ್ಪರಿಣಾಮಗಳನ್ನು ಸಾಕಷ್ಟು ನೋಡಿದ್ದೇವೆ. ಇದರಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಕೆಲವು ಅಂಶಗಳು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೋವಿಡ್ ಅನ್ನೋದು SARS-CoV-2 ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2 ಅನ್ನೋ ಒಂದು ವೈರಸ್ ಮುಖಾಂತರ ಬಂದಿರುವಂಥ ಒಂದು ವೈರಸ್ ಕಾಯಿಲೆ. ಇದು ಮುಂಚೆ ಒಂದು ಪ್ಯಾಂಡಮಿಕ್ ಆಗಿತ್ತು, ಅಂದರೆ ಹೊಸದಾಗಿ ನಮ್ಮ ಒಂದು ಪಾಪ್ಯುಲೇಷನಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಹಾಗೆ ಈಗ ಎಲ್ಲರೂ ಎಕ್ಸ್ಪೋಸ್ ಆದಮೇಲೆ ಈಗ ಎಂಡಮಿಕ್ ಆಗಿಬಿಟ್ಟಿದೆ. ಅವಾಗವಾಗ ಈ ವೈರಸ್ಸು ಜಾಸ್ತಿ ಆಗಿರೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ. ಸೊ ಕೊರೋನಾ ವೈರಸ್ಸಿಂದ ಕಿಡ್ನಿಯ ತೊಂದರೆ ಇದ್ದವರಿಗೆ ಹೇಗೆ ದುಷ್ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಕೊರೋನಾ ವೈರಸ್ ಅಥವಾ ಕೋವಿಡ್ ವೈರಸ್ ಅಂತ ಏನಿದೆ, ಇದು ದೇಹದಲ್ಲಿ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಬರುವಂಥ ಒಂದು ದುಷ್ಪರಿಣಾಮಗಳು. ಯಾರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವರಿಗೆ ಈ ವೈರಸ್ ಯಾವುದೇ ರೀತಿಯ ಒಂದು ಹೆಚ್ಚಿನ ತೊಂದರೆ ಕೊಡೋದಿಲ್ಲ. ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥವ್ರಿಗೆ ಈ ವೈರಸ್ ಸಾಕಷ್ಟು ತೊಂದರೆ ಕೊಡುತ್ತೆ. ಯಾರು ಕಿಡ್ನಿ ಪೇಷಂಟ್ ಇರ್ತಾರೆ, ಎಸ್ಪೆಷಲಿ ಹೆಚ್ಚು ಕಿಡ್ನಿ ಸಮಸ್ಯೆ ಇರುವಂಥವ್ರು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 3, ಸ್ಟೇಜ್ 4 ಅಥವಾ ಸ್ಟೇಜ್ 5 ಇರುವಂಥವ್ರು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥವ್ರಿಗೆ ಈ ಕೊರೋನಾ ವೈರಸ್ ಬಗ್ಗೆ ಜಾಸ್ತಿ ಜಾಗರೂಕತೆ ಅವರು ವಹಿಸ್ಕೋಬೇಕಾಗತ್ತೆ. ಯಾವಾಗ ಬಾಡಿಲಿರೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ವೈರಸ್ ತುಂಬ ಆ್ಯಕ್ಟಿವ್ ಆಗುತ್ತೆ, ಅದರಿಂದ ಉಂಟಾಗುವಂಥ ಒಂದು ದುಷ್ಪರಿಣಾಮಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದವರಿಗೆ ಈ ವೈರಸ್ಸಿಂದಾಗಿ ಕಿಡ್ನಿ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಪ್ರೋಟೀನ್ಯೂರಿಯಾ ಮುಂಚೆ ಇರೋರಿಗೆ ಪ್ರೋಟೀನ್ಯೂರಿಯಾ ಜಾಸ್ತಿ ಆಗುತ್ತೆ, ಅಂದರೆ ಪ್ರೋಟೀನ್ ಲೀಕ್ ಜಾಸ್ತಿ ಆಗುತ್ತೆ. ಮುಂಚೆನೇ ಕಿಡ್ನಿ ಸಮಸ್ಯೆ ಕ್ರಿಯಾಟಿನಿನ್ ಜಾಸ್ತಿ ಇತ್ತು ಅಂದರೆ ಕೊರೋನಾ ವೈರಸ್ ಇನ್ಫೆಕ್ಷನಿಂದಾಗಿ ಕ್ರಿಯಾಟಿನಿನ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕೊರೋನಾ ವೈರಸ್ ಇತ್ತು, ಅದ್ರ ಸಿಂಪ್ಟಮ್ಸ್ ಇದೆ, ನಿಮಗೆ ಇನ್ಫೆಕ್ಷನ್ ಆಗಿರೋ ಸಿಂಪ್ಟಮ್ಸ್ ಇದೆ ಅಂದರೆ ಅದಕ್ಕೆ ಜಲ್ದಿ ಒಳ್ಳೆ ಚಿಕಿತ್ಸೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಕೊರೋನಾ ವೈರಸ್ ಇಂದನೇ ಕೆಲವರಿಗೆ ಕಿಡ್ನಿ ತೊಂದರೆ ಕೂಡ ನೋಡ್ತೇವೆ. ಈ ಕೊರೋನಾ ಟೈಮ್ನಲ್ಲಿ ಕೋವಿಡ್ ನಾವು ಏನು ಸಾಂಕ್ರಾಮಿಕ ಆಗಿತ್ತು, ಆವಾಗ ಹಾಸ್ಪಿಟಲ್ ಆಗಿದ್ದವರಲ್ಲಿ ಒಂದು 30% ಇದ್ದ ಒಂದು ಸಿವಿಯರ್ ಸಿಂಪ್ಟಮ್ಸ್ ಇರೋ ವ್ಯಕ್ತಿಗಳಿಗೆ ನಾವು ಕಿಡ್ನಿ ಫೇಲ್ಯೂರ್ನ ನೋಡಿದ್ವಿ. ಇದರಲ್ಲಿ ತುಂಬ ಜನಕ್ಕೆ ಡಯಾಲಿಸಿಸ್ ಕೂಡ ಮಾಡಿದ್ವಿ. ಭಾಳಷ್ಟು ಜನ ಎಕ್ಸ್ಪೈರ್ ಆಗಿದ್ದಾರೆ, ಆದರೆ ಸೂಕ್ತ ಚಿಕಿತ್ಸೆ ಸಿಕ್ಕಿರೋರಿಗೆ ಎಲ್ಲರೂ ಚೆನ್ನಾಗಾಗಿ ಇಂಪ್ರೂವ್ಮೆಂಟ್ ಆಗಿರೋರು ಇದ್ದಾರೆ. ಕೋವಿಡ್ ಇನ್ಫೆಕ್ಷನ್ ಆದ್ಮೇಲೆ ಕೂಡ ಈ ವೈರಸ್ ಎಫೆಕ್ಟ್ ಕೆಲವರಲ್ಲಿ ಉಳಿದೋಗ್ಬಿಡುತ್ತೆ. ಕಿಡ್ನಿ ತೊಂದರೆ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಯಾರಿಗೆ ಜಾಸ್ತಿ ಇರುತ್ತೆ, ಉದಾಹರಣೆಗೆ ಅನ್ಕಂಟ್ರೋಲ್ಡ್ ಶುಗರು, ಅನ್ಕಂಟ್ರೋಲ್ಡ್ BP ಅಥವಾ ಮುಂಚೆನೇ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಈ ಕೊರೋನಾ ವೈರಸ್ ಇನ್ಫೆಕ್ಷನಿಂದಾಗಿ ಅವರ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಿರೋದನ್ನು ನೋಡಿದ್ದೀವಿ. ಇದರಿಂದ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತಂದರೆ, ಕೊರೋನಾ ವೈರಸ್ ಅಥವಾ ಕೋವಿಡ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಯಿತು, ನಿಮಗೆ ಕಿಡ್ನಿ ತೊಂದರೆ ಇದೆ, ಮುಂಚೆನೇ ನಿಮಗೆ ಕಿಡ್ನಿ ತೊಂದರೆ ಇದೆ ಅಂದರೆ ಅದಕ್ಕೆ ಸೂಕ್ತ ಚಿಕಿತ್ಸೆನ ತಗೊಳ್ಳಿ. ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಮಾಡುವಂಥ ಏನು ಸಾಧನೆಗಳಿದೆ ಅದನ್ನು ಮಾಡ್ಕೊಳ್ಳಿ. ಸೊ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರಿಂದ ಕಿಡ್ನಿ ಮೇಲೆ ಉಂಟಾಗುವಂಥ ಒಂದು ದುಷ್ಪರಿಣಾಮ ಇರ್ಬೋದು, ಕ್ರಿಯಾಟಿನಿನ್ ವೇರಿಯೇಷನ್ ಇರ್ಬೋದು, ಪ್ರೋಟೀನ್ಯೂರಿಯಾ ಇರ್ಬೋದು, ಅದನ್ನು ನೀವು ತಡೆಗಟ್ಕೊಳ್ಬೋದು. ಸೊ ಇನ್ನೊಂದು ಮುಖ್ಯವಾದ ನಮ್ಮ ಕಿಡ್ನಿ ಪೇಷಂಟ್ ಅಂದರೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಈ ಟ್ರಾನ್ಸ್ಪ್ಲಾಂಟ್ ಪೇಷಂಟಲ್ಲಿ ಅವಳು ತುಂಬ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಯಾಕೆಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆ ಕಿಡ್ನಿ ಕೆಲಸ ಮಾಡಲಿ ಅಂಥೇಳಿ ಇಮ್ಯುನೋಸಪ್ರೆಸಿವ್ ಮೆಡಿಸಿನ್ಸ್ ಅಂತ ತಗೊಳ್ಬೇಕಾಗತ್ತೆ. ಸೊ ಇಮ್ಯುನೋಸಪ್ರೆಸಿವ್ ಮೆಡಿಸಿನ್ಸ್ ತಗೊಂಡಾಗ ಅವ್ರ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ. ಸೊ ಅವರು ಈ ಕೊರೋನಾ ಇನ್ಫೆಕ್ಷನ್ಗೆ ತುಂಬ ಈಸಿಯಾಗಿ ಎಕ್ಸ್ಪೋಸ್ ಆಗ್ತಾರೆ. ಹಾಗಾಗಿ
ಟ್ರಾನ್ಸ್ಪ್ಲಾಂಟ್ ಆಗಿರೋರು ಕೂಡ ಅದಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮವನ್ನು ನೀವು ಮುಂಚಿತವಾಗೇ ತಗೊಳ್ಬೇಕು. ಮಾಸ್ಕ್ ಹಾಕೊಳ್ಳುವಂಥದ್ದು, ಕೈನ ಚೆನ್ನಾಗಿ ತೊಳ್ಕೊಳ್ಳುವಂಥದ್ದು, ತುಂಬ ಜನಸಂದಣಿ ಇರೋ ಜಾಗಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಒಂದು ವೇಳೆ ಹೋಗಿದ್ದೆ ಅದಲ್ಲಿ ಕೋವಿಡ್ ಅಪ್ರೋಪ್ರಿಯೇಟ್ ಪ್ರೋಟೋಕಾಲ್ ಅಂದರೆ ಮಾಸ್ಕ್ ಹಾಕೊಳ್ಳೋದು, ಸ್ವಲ್ಪ ಹೆಚ್ಚು ಜನಸಂದಣಿಯಿಂದ ದೂರ ಇರುವಂಥದ್ದು, ಅವಶ್ಯಕತೆ ಬಿದ್ದಾಗ ಕೈ ವಾಶ್ ಮಾಡ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋ ವ್ಯಕ್ತಿಗೆ ಕೋವಿಡ್ ಬರೋ ಸಿಂಪ್ಟಮ್ಸು ಕಡಿಮೆ ಆಗುತ್ತೆ. ಮತ್ತು ಕೋವಿಡ್ನ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದಲ್ಲಿ ಆದಷ್ಟು ಜಲ್ದಿ ನಿಮ್ಮ ಕಿಡ್ನಿ ತಜ್ಞರನ್ನ ಭೇಟಿ ಮಾಡಿ, ನಿಮ್ಮ ಸೂಕ್ತ ಫಿಸಿಷಿಯನ್ಸ್ನ ಭೇಟಿಯಾಗಿ ಅವರು ಇದಕ್ಕೆ ಬೇಕಾಗುವಂಥ ಒಂದು ಚಿಕಿತ್ಸಾ ಕ್ರಮವನ್ನು ಕರೆಕ್ಟಾಗಿ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ವ್ಯಾಕ್ಸಿನ್ನು ನಾವೆಲ್ಲರೂ ತೊಗೊಂಡಿದ್ದೇವೆ. ಸೊ ಈ ಕೋವಿಡ್ ವ್ಯಾಕ್ಸಿನ್ ಕೂಡ ಕಿಡ್ನಿ ಪೇಷಂಟಲ್ಲಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ನಲ್ಲಿ ತೊಗೊಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೊರೋನಾ ವೈರಸ್ ಅನ್ನೋದು ನಾವೇನು ನೋಡಿದ್ವಿ, ಇದು ಕಿಡ್ನಿಗೂ ಕೂಡ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತೆ. ಆದರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂದರೆ ಮಾಸ್ಕ್ ಯೂಸ್ ಮಾಡೋದು, ಜಾಸ್ತಿ ಇರೋ ಜಾಗನ ಅವಾಯ್ಡ್ ಮಾಡೋದು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋದು, ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡೋದು, ಹಾಗೂ ಸರ್ಕಾರದ ಒಂದು ಆದೇಶದ ಮೇರೆಗೆ ಅವ್ರು ಯಾವಾಗ ಹೇಳ್ತಾರೆ ಆವಾಗ ಕರೆಕ್ಟಾಗಿ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಕೊರೋನಾ ವೈರಸ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಅದರಿಂದ ಉಂಟಾಗುವಂಥ ಒಂದು ಕಿಡ್ನಿ ಮೇಲೆ ದುಷ್ಪರಿಣಾಮಗಳನ್ನ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ನಮಸ್ಕಾರ.